ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿಗೆ ಯಾಕೆ ಕರ್ಕೊ ಬಂದೆ ಪಾರೋ? ಮಾವ, ಈ ಜಾಗ ನೋಡಿದ್ರೆ ನಿನಗೇನು ಅನ್ಸ್ತಿಲ್ವಾ? ಕೆರೆ ಕಡೆ ಕರ್ಕೊಬಂದು ಏನೋ ನೆನಪಾಗ್ತಿಲ್ಲ ಅಂದ್ರೆ ಏನು ಹೇಳಿ ಪಾರೋ? ಮಾವ, ನಿನಗೆ ಚಿಕ್ಕ ವಯಸ್ಸಿಂದ ಏನು ನೆನಪಿಲ್ವಾ? ವರ್ಗೂ ತೂಗಿದ್ದೆ, ನೆನಪಿದ್ಯಾ? ಆಮೇಲೆ ನಾನು ಮಾವಿನಕಾಯಿ ಬೇಕು ಅಂತ ಹಠ ಮಾಡಿದಾಗ ನೀ ನನ್ನ ಎತ್ಕೊಂಡಿದ್ದು, ನಾನು ಕಿತ್ತಿದ್ದು ಎಲ್ಲ ಇನ್ನೂ ಹಾಗೆ ನೆನಪಿದೆ. ಇದನ್ನೆಲ್ಲ ನೋಡ್ಬಿಟ್ಟು ಮತ್ ವಾಪಸ್ ಆ ಕಾಲ ಕೊಂಟೋಗ್ಬಿಟ್ಟೆ ಪಾರೋ. ಎಷ್ಟು ಚೆನ್ನಾಗಿತ್ತಲ್ಲ ಆ ಕಾಲ. ಕಾಲ ಅಂದರೆ ಒಂದೇ ಮಾವ, ಅದ್ರಲ್ಲಿ ಚೆನ್ನಾಗಿರೋದು ಚೆನ್ನಾಗಿಲ್ದೇ ಇರೋದು ಅಂತ ಏನಿಲ್ಲ. ಆದರೆ ಟೈಮ್ ಅನ್ನೋದ್ರ ಪ್ರಾಬ್ಲಮ್ ಏನು ಗೊತ್ತಾ? ಅದು ನಮ್ಗೆ ಯಾರಿಗೂ ಕಾಯಲ್ಲ. ನಾವು ಒಂದು ಕ್ಷಣ ನಿತ್ರೆ ಸಾಕು, ಅದು ನಮ್ಮನ್ನು ಬಿಟ್ಟು ಹೋಗ್ತಾ ಇರುತ್ತೆ. ಅದಕ್ಕೆ ಅಂತ ನೇಚರ್ ನಮ್ಗೊಂದೊಳ್ಳೆ ಗಿಫ್ಟ್ ಕೊಟ್ಟಿದೆ. ಏನು ಹೇಳು? ಮೆಮರೀಸ್, ಅಂದರೆ ನೆನಪು. ನೆನಪ? ಅದನ್ನೆಲ್ಲ ಯಾರಾದ್ರೂ ಕೊಡುಗೆ ಅಂತಾರ ಪಾರೋ? ಅಯ್ಯೋ, ನಿನ್ನ ಮುಗ್ಧ ಅನ್ಬೇಕು ಮುಟ್ಟಾಳ ಅನ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತಿನ್ನೇನು ಮಾವ, ನೆನಪು ಅನ್ನೋದು ಎಷ್ಟೋ ಜನಕ್ಕೆ ಜೀವ ಕೊಡ್ತಿದೆ, ಇನ್ನೆಷ್ಟೋ ಜನಕ್ಕೆ ಜೀವ ತಿಂತಿದೆ. ಅದನ್ನ ನೀನು ಹೇಗೆ ಬಳಸ್ಕೋತೀಯೋ ನಿನ್ ಜೊತೆ ಹಾಗೆ ಬದುಕ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ರತ್ನನ್ ಮದುವೆ ಕ್ಯಾನ್ಸಲ್ ಆಯಿತು ಅಂತ ನೀನು ನೆನ್ಪು ಮಾಡ್ಕೊಂಡು ಬೇಜಾರಾಗಿದ್ದೆ. ಆದ್ರೀಗ ಹಳೆ ನೆನಪೆಲ್ಲ ಬಂದು ಖುಷಿಯಾಗಿದ್ಯಾ? ಅದಕ್ಕೆ ಮಾವ, ನಾವು ಯಾವಾಗಲೂ ಒಳ್ಳೆ ನೆನಪುಗಳ ಜೊತೆ ಬದುಕಬೇಕು. ಆಗ ನೆಮ್ಮದಿ ಅನ್ನೋದು ನಮ್ಮ ಅಂಗೈಯಲ್ಲೇ ಇರುತ್ತೆ. ಅದನ್ನ ಬಿಟ್ಟು ಆಗೋಗಿರೋ ವಿಷಯ ಬಗ್ಗೆ ತಲೆ ಆದ್ರೆ ನನ್ನ ತಂಗಿ ನೋವಲ್ಲಿ ಇರ್ಬೇಕಾದ್ರೆ ನಾನು ಹೆಂಗ್ ಖುಷಿಯಾಗಿರ್ಲಿ ಹೇಳು? ಅಯ್ಯೋ ಮಾವ, ರತ್ನ ಆರಾಮಾಗೇ ಇದ್ದಾಳೆ. ನಾನು ಈಗ ತಾನೇ ಅವಳ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಅವಳು ಹೇಳಿದ್ದು ಅಣ್ಣ ಬೇಜಾರಾಗಿದ್ದಾನೆ, ಅದಕ್ಕೆ ನನಗೆ ನೋವಾಗ್ತಿದೆ ಅಂತ. ಮಾವ, ನಿನ್ನ ನಕ್ರೆ ಇಡೀ ಮನೆ ನಗ್ತಾ ಇರುತ್ತೆ. ಪ್ಲೀಸ್ ಮಾವ, ಇದನ್ನ ಅರ್ಥ ಮಾಡ್ಕೋ. ದಿಟ್ಟ ಪಾರು, ರತ್ನಂಗೆ ಇಷ್ಟಪಟ್ಟಿರೋ ಹುಡುಗ ಸಿಗ್ಲಿಲ್ವಲ್ಲ ಅಂತ ಬೇಸರ ಆತು. ನೋಡ್ತಾ ಇರು, ರತ್ನಂಗೆ ಗಂಧರ್ವನಂತ ಹುಡುಗನ್ನೇ ಹುಡುಕ್ತೀನಿ ನಾನು. ರತ್ನಂಗೆ ಇಷ್ಟ ಹಾಗೆ ಆಗ್ತಾನೆ. ಇಷ್ಟಪಟ್ಟವ್ರ ಜೊತೆ ಮದ್ವೆ ಆಗೋ ಭಾಗ್ಯ ಎಲ್ರಿಗೂ ಸಿಗಲ್ಲ ಮಾವ. ಆದ್ರೆ ನೀನ್ ಎಲ್ಲಾ ತಂಗಿರ ವಿಷಯದಲ್ಲೂ ಅವ್ರು ಇಷ್ಟಪಟ್ಟಂಗೆ ಮದ್ವೆ ಆಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ ಮಾವ. ನನ್ನ ತಂಗಿರ್ಗೆ ಒಳ್ಳೇದ್ ಬಯಸಿದ್ಕೆ ಥ್ಯಾಂಕ್ ಯು ಪಾರು. ನಿಂಗೂ ಅಟೆಯ, ನೀನ್ ಅನ್ಕೊಂಡಿರೋದೆಲ್ಲ ಆಗ್ಲಿ, ನೀನ್ ಅನ್ಕೊಂಡಿರೋದೆಲ್ಲ ಸಿಗ್ಲಿ. ಸಾಧ್ಯ ಇಲ್ಲ ಮಾವ. ಇಷ್ಟ ಇಲ್ಲದೆ ಇದ್ರು ಅಪ್ಪ ಬಲವಂತ ಮಾಡಿದ್ರು ಅಂತ ಎಂಗೇಜ್ಮೆಂಟ್ ಮಾಡ್ಕೊಂಡೆ. ಅವತ್ತಿಂದ ಈ ಕ್ಷಣದವರೆಗೂ ಕ್ಷಣಕ್ಕೂ ಒಳಗೊಳಗೆ ನೋವು ಅನ್ಭವಿಸ್ತಾ ಸಾಯ್ತಾ ಇದ್ದೇನೆ ಮಾವ. ಇಷ್ಟೆಲ್ಲ ಆಗಿದ್ರು ಅಪ್ಪನ ಹತ್ರ ಏನೂ ಹೇಳ್ಕೊಳಕ್ಕಾಗ್ತಿಲ್ಲ. ಅಣ್ಣ ಇದ್ರು ಪ್ರಯೋಜನ ಇಲ್ಲ, ಅಮ್ಮಂದ್ರ ಸಪೋರ್ಟ್ ಅಂತೂ ಇಲ್ವೇ ಇಲ್ಲ. ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ ಒದ್ದಾಡ್ತಿದ್ದೀನಿ. ನನ್ಗಿರೋ ನೀನೊಬ್ನೇ ಅನ್ನೋ ಭಾವನೆಯಲ್ಲಿ ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಮಾವ.
ಪಾರು ನಿಂಗೆ ಈ ಮದುವೆ ಇಷ್ಟ ಇಲ್ವಾ? ಅಯ್ಯೋ ದೇವ್ರೆ, ಈಗ ನಿಶ್ಚಿತಾರ್ಥನೂ ಆಗೋಯ್ತಲ್ಲ ಪಾರು. ಅದಕ್ಕೆ ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಮಾವ. ನಿನ್ ಮನ್ಸು ಮಾಡಿದ್ರೆ ಏನ್ ಬೇಕಿದ್ರು ಮಾಡ್ಬೋದು. ದಯವಿಟ್ಟು ಈ ಮದ್ವೆ ನೆಲ್ಸು ಮಾವ. ಇಲ್ಲ ಅಂತ ಮಾತ್ರ ಹೇಳ್ಬೇಡ ಮಾವ. ಚಿಕ್ಕ ವಯಸ್ಸಿಂದ ನಾನು ಏನ್ ಕೇಳಿದ್ರು ನೀನ್ ಇಲ್ಲ ಅಂತ ಹೇಳಿಲ್ಲ. ಈಗಲೂ ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡ. ಈ ಮದ್ವೆನ ನೆಲ್ಸು ಪ್ಲೀಸ್ ಮಾವ. ಈ ಮದ್ವೆನ ನೆಲ್ಸು ಪ್ಲೀಸ್ ಮಾವ. ಪ್ಲೀಸ್. ಅಳ್ಬೇಡ ಪಾರು, ಏನೊಂದು ಮಾಡೋಣ. ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ಬೇಡ. ನಾನು ಇವನಿ ಯಾವುದೇ ಕಾರಣಕ್ಕೂ ಈ ಮದುವೆ ಯಾಕೆ ನಾ ಬಿಡಕ್ಕಿಲ್ಲ. ನಿನ್ನೆ ನಂಬಿದ್ದೀನಿ. ಥ್ಯಾಂಕ್ಸ್ ಮಾವ. ಬರ್ತೀನಿ ಮಾವ. ಪಾರುಗೇನೋ ಮಾತು ಕೊಟ್ಟಿದ್ದೇವ್ರೆ, ಆದರೆ ಮಾವನಿಗೆ ಎದುರಿಸೋದು. ಪಾರುಗೆ ಸೋಮೇಗೌಡನ ಮದುವೆ ಯಾಕೆ ಇಷ್ಟ ಇಲ್ಲ ಒಪ್ಕೊಳ್ಳೋಣ. ಆದ್ರೆ ಇಷ್ಟಪಟ್ಟವ್ರನ್ನ ಮದುವೆ ಹಾಕಿ ಪುಣ್ಯ ಮಾಡಿರ್ಬೇಕು ಅನ್ಲಲ್ಲ. ಅದ್ಯಾರು? ಇನ್ಯಾರ್ಲಾ? ನೀನೇ ಕಲ ಬಡ್ಡದೆ. ನೀನು? ನೀನೇ ನಾನು, ನಾನೇ ನೀನು. ಆದ್ರೆ ಇವಾಗ ವಿಷಯ ಅದಲ್ಲ. ಪಾರುಗೆ ಈ ಸಂಬಂಧ ಅಲ್ಲ, ಯಾವ ಸಂಬಂಧನೂ ಇಷ್ಟ ಇಲ್ಲ. ಯಾಕೆ ಹೇಳು? ಯಾಕಂದ್ರೆ ಅವಳು ಇಷ್ಟಪಡ್ತಿರೋದು ನಿನ್ನ ಕಲ. ಅಷ್ಟಿಲ್ದೆ ಚಿಕ್ಕ ವಯಸ್ಸಲ್ಲಿ ನಡೆದಿದ್ನಲ್ಲ, ನೆನ್ಪಿಟ್ಕೊತಾಳ ಹೇಳು? ಅದಕ್ಕೆ ಅಪ್ಪ ಅಮ್ಮ ಅಣ್ಣನ ಹತ್ರ ಹೇಳ್ಕೊಳ್ದಿರೋ ವಿಷಯನ ನಿನ್ನ ಹತ್ರ ಹೇಳ್ಕೊಂಡೋಳ್ಕಲ್ಲ. ಹಂಗಾರೆ ಪಾರು ನನ್ನೇ ಪ್ರೀತಿಸ್ತಾವಳೆ ಅಂತೀಯಾ? ಎಂಟಾಣಿ ಆಯ್ತಾ? ಒಕ್ಕಣಿಕೆ ಅಂತ ಇನ್ನೇನ್ಲಾ? ಇಷ್ಟಪಡೋ ಹುಡ್ಗಿನೇ ಬಂದು ನಂಗೆ ಈ ಮದ್ವೆ ಇಷ್ಟ ಇಲ್ಲ, ಮದ್ವೆ ಮುರಿ ಅಂದ್ರೆ ತೇಪ್ರು ತರ ಆಡ್ತಿದ್ಯಲ್ಲ. ಹುಡುಗಿರು ಯಾವ್ದು ಬಿಡ್ಸಿ ಹೇಳಲಕ್ಕಲ್ಲ. ಹುಡುಗರೇ ಅರ್ಥ ಮಾಡ್ಕೋಬೇಕು. ದೇಹ ಬೆಳ್ದೈತೆ, ಬುದ್ಧಿ ಮಾತ್ರ ಬೆಳ್ದಿಲ್ಲ, ಬಡ್ಡೈತದೆ. ಇಲ್ಲ ಇಲ್ಲ, ಈಗ ನಂಗೆ ಅರ್ಥ ಆಯ್ತು. ಪಾರು ನನ್ನೇ ಪ್ರೀತಿಸ್ತಾವಳೆ. ಪಾರು ನನ್ನೇ ಪ್ರೀತಿಸ್ತಾವಳೆ. ಪಾರು ನನ್ನೇ ಇಷ್ಟಪಡ್ತಾವಳೆ. ಪಾರು ನೀನು ನಂಗೆ ಜಾನೆ ಪ್ರೀತಿ ಐತೆ ಒಳಗೆ. ಏ ಥ್ಯಾಂಕ್ಸ್ ಕಲಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.